ಆ್ಯಕ್ಚುಲಿ ಇವರೆಲ್ಲ ಈ ಕಡೆ ಆ ಕಡೆ ಲಾಸ್ಟಲ್ಲಿ ಕೂತ್ಕೊತಿದ್ರು, ಆ ಕಡೆ ಲಾಸ್ಟ್ ಕಡೆ ಬೊಮ್ಮಡಿ ಬಜಾಯಿಸ್ತಾಯಿದ್ರು. ಈಗ ಈ ಕಡೆ ಬಂದಿದ್ದಾರೆ ಬಿಕಾಸ್ ನಾನು ಇಲ್ಲಿ ಮಲಗ್ತಿದ್ದೀರಲ್ಲ, ಅದಕ್ಕೆ ಬೆಳಗ್ಗೆದು ಪೇಪರ್ ವರ್ಕ್ ಮಾಡ್ತೀನಿ ನಾನು ಒಂದೊಂದ್ಸರಿ ಏನೋ ಎಷ್ಟೊಂದು ಸರಿ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಕಿವಿ ಕೇಳಿಸ್ಲಿ ಅವ್ರು ಮಾತಾಡೋದು ಅನ್ನೋ ಕಾರಣಕ್ಕೋಸ್ಕರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ. ಅಲ್ಲಿ ಖಾಲಿ ಇದೆ, ಆ್ಯಕ್ಚುಲಿ ಕ್ಯಾಮ್ರಾ ಕ್ಲೀನಾಗಿ ಕವರ್ ಆಗುತ್ತೆ. ನಾಯಿಗಳಿಗೆ ನನ್ನ ಮುಂದೆ ಬಿಸ್ಕೆಟ್ ಹಾಕಿ ಹೋಗಿದ್ದು. ನನ್ನ ಎದುರಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಅದು ಆ್ಯಕ್ಚುಲಿ ನಾನು ರಸ್ತೆಯಲ್ಲಿ ಯಾರ ಗೇಟಲ್ಲಿ ಊಟ ಕೆಳಗೆ ಬಿಡಿಸ್ಬಿಟ್ರಲ್ಲ, ಇದೇ ಕಾರಣಕ್ಕೆ. ಅಂದರೆ ಸಾಯಂಕಾಲ ಊಟ ಬಿಡಿಸ್ಬಿಟ್ರು. ಸೊ ನಾನು ಊಟ ಬೇಕು ಅಂದರೆ ಮತ್ತೆ ಕೆ ಆರ್ ಹಾಸ್ಪಿಟ್ಲಿಗೆ ನಡ್ಕೊಂಡೋಗಿ ಇಲ್ಲಿಂದ 6 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿ ಬರುತ್ತೆ. 6 ಕಿಲೋಮೀಟ್ರ್, ಈ ಕಡೆಯಿಂದ 3, ಆ ಕಡೆಯಿಂದ 3 ಕಿಲೋಮೀಟ್ರ್. 6 ಕಿಲೋಮೀಟ್ರ್ ವಾಕ್ ಮಾಡಿ ಮಲ್ಬಾರ್ ಊಟ ಮಾಡಬೇಕು. ಮಲ್ಬಾರ್ ಅವರು ಕೂಡ ಅರ್ಧ ಪ್ಲೇಟ್ ರೈಸ್ ಬಾತ್ ಕೊಡ್ತಾರೆ. ಸೊ ಅರ್ಧ ಪ್ಲೇಟ್ ರೈಸ್ ಬಾತ್ ತಿನ್ನೋಕೆ 6 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿ ಬರ್ತಿತ್ತು. ಸೊ ಊಟ ಮಾಡಿದ್ದಿದ್ರು 6 ಕಿಲೋಮೀಟ್ರ್ ವಾಕ್ ಮಾಡಿ ಅರ್ಧ ರೈಸ್ ಬಾತ್ ತಿಂದಿದ್ದರು. ಸಾಯಂಕಾಲ ಬೇಗ ಹೊಟ್ಟೆ ಹೋಗ್ತಾಯಿತ್ತು. ಸೊ ಬೆಳಗ್ಗೆ ಎದ್ದ ಕೂಡಲೇ ಹೊಟ್ಟೆ ಹಸಿಯೋದು. ಸೊ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಬೇಕಾಗಿ ಬರುತ್ತೆ. ಸೊ ಇಂಥ ಕೆಲಸಗಳಾಗಲಿ ಅನ್ನೋ ಕಾರಣಕ್ಕೆ ಊಟ ಕೊಡೋಲ್ಲ. ಅಂದರೆ ಕೆ ಆರ್ ಹಾಸ್ಪಿಟ್ಲಿಗೆ ಮೊಮ್ಮಗ ಊಟ ಕೊಡದೇ ಇದ್ದರೆ, ಅಥವಾ ಎಲ್ಲೇ ಮೈಸೂರಲ್ಲಿ ಎಲ್ಲೂ ನನಗೆ ಊಟ ಕೊಟ್ಟಿಲ್ಲ, ಊಟ ಕೊಡದೇ ಇದ್ದರೆ ಅದು ಕೊಟ್ಟು ಅಥವಾ ಕಡಿಮೆ ಊಟ ಕೊಟ್ಟರೆ, ಇಡೀ ದಿನಕ್ಕೆ ಒಂದು ಅರ್ಧ ರೈಸ್ ಬಾತ್ ಕೊಟ್ಟರೆ, ಸೊ ನಾನು ಹೊಟ್ಟೆ ಹಸು ತಡೆಯೋಕ್ಕಾಗದೆ ಈ ದೇವಸ್ಥಾನದಲ್ಲಿ ಊಟ ಕೇಳಬೇಕಾಗಿರುತ್ತೆ, ಅಥವಾ ಪ್ರಸಾದ ಕೊಟ್ಟಾಗ ಊಟ ತೊಗೊಳ್ಬೇಕಾಗಿರುತ್ತೆ. ಈ ಕಾರಣಕ್ಕೋಸ್ಕರನೇ ಅವರು ಊಟ ಕೊಡದೇ ಇರೋದು. ಎಲ್ಲ ದೇವಸ್ಥಾನದ ಪ್ರಸಾದ ತೊಗೊಳ್ತ ಆರ್ಡ್ರ್ ಬೇರೆ ಮಾಡಿದ್ದಾನೆ. ಇದ್ರ ಮುಂಚೆ ಮತ್ತು ಮುಂದೆ ಟೇಟಲ್ಲಿ ತಿನ್ನೋದು ತೊಗೊತಿರೋದು, ಮುಂದೆ ಟೇಟಲ್ಲಿ ತೊಗೊಂಡು ತಿಂತಾಯಿರೋದು. ಜೊತೆಗೆ ಅವನು ಗಂಟಿದ್ದಾನಲ್ಲ, ಮುಖದಲ್ಲಿ ಗಂಟಿದೆಯಲ್ಲ ಸೊಳೆ ಮಗ, ಅವನು ನನ್ನ ಕಿವಿ ಹತ್ರನೇ ಬಂದು ನಿಂತ್ಕೊಂಡು ಇಲ್ಲಿ ಹಿಂದ್ಗಡೆ ಕಿವಿ ಹತ್ರ ಬಂದು ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದಾನಲ್ಲ, ಅವನನ್ನು ಕರೀತಾನೆ. ಅವನ ಹೆಸರೇ ಗೊತ್ತಿರಲಿಲ್ಲ ನನಗೆ. ವಿನಯ್ ಅಂತ ಜೋರಾಗಿ ಕೂಗ್ತಾನೆ. ನಾನು ಬೆಚ್ಚೋಗಬೇಕು, ಆ ರೇಂಜ್ಗೆ ನನ್ನ ಕಿವಿ ಹತ್ರ ಬಂದ್ಕೋಬೋದು ಜೋರಾಗಿ. ಸೊ ನಾನು ಯಾವನಪ್ಪ ಏನೋ ಅಂತ ತಿರುಗಿ ನೋಡಿದ್ರೆ ಬೋಳಿ ಮಗ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡಿರೋನ್ಗೆ ಕೂಗೋ ಜೋರಾಗಿ, ಮತ್ತು ಜೋರಾಗಿ ಮಾತಾಡ್ಸೋದು. ಏನಪ್ಪ ಏನು ತಿಂತಾಯಿದ್ಯಾ ಹಂಗೆ ಇಲ್ಲ, ಏನು ಹೊಸ ಬ್ಯಾಗ್ ತೊಗೊಬಿಟ್ಟಿದ್ಯಾ ಹಂಗೆ ಅಂತ ಬ್ಯಾಗ್ ಬಗ್ಗೆ ಎನ್ಕ್ವೈರಿ ಮಾಡ್ತಾಯಿದ್ದ ಆ್ಯಕ್ಚುಲಿ ಅವನು. ಸೊ ಹಿಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಒಂದು ಮಾಡ್ತಾಯಿರೋದು. ಇವನು ಒಂದು ಬಾಕ್ಸ್ ಇಟ್ಕೊಂಡು ಹೋಗಿ ಊಟ ಇಸ್ಕೊಬಿಟ್ಟು ಚಮಚದಲ್ಲಿ ತಿಂತಾರೆ, ಸ್ಪೂನ್ ಚಮಚ. ಸ್ಪೂನ್ ಎಸ್ಸಿಂದ ಬರುತ್ತೆ, ಚಮಚ ಸಿಯಿಂದ ಬರುತ್ತೆ. ಅವರೆಲ್ಲ ನನ್ನ ಕಡೆಗೆ ಕೈ ತೋರಿಸ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ಕಡೆಗೆ ಮತ್ತು ದೇವಸ್ಥಾನದ ಕಡೆ ಎರಡು ಕಡೆ ಕೈ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಎದುರುಗಡೆ ಹೋಗ್ತಾ ಇರೋದು ಪುಟ್ಸ್ವಾಮಿ ಬಂದೆ ಕಟ್ಕೊಳ್ಳೋ ರಮೇಶ್ ಪೆಲಂಗುಚ್ಚಿ. ತಿಂದಾದ್ಮೇಲೂ ಕೂತ್ಕೊಂಡು ಕತೆ ಹೊಡಿತಾ ಇರೋದಲ್ಲದೆ ಸಿಗರೇಟು ಸೇರ್ತಾ ಇರೋದು, ಬೀಡಿ ಹೊಗೆ ಕೂಡ ಇಲ್ಲಿವರೆಗೂ ಸ್ಮೆಲ್ ಬರ್ತಾಯಿತ್ತು. ಆ ರೇಂಜಲ್ಲಿ ಸಿಗರೇಟ್ ಬೀಡಿ ಸೇರ್ತಾ ಇರೋದು. ಇಲ್ಲಿನೊಬ್ಬ ಶುರು ಮಾಡ್ಕೊಂಡು ಹೊಸಬಾಯರ ಕೆಲಸ ಮಾಡದೇ ಇರಲಿ ಅಂತ ಒಬ್ಬನೇ ಕೂತ್ಕೊಂಡ್ರೆ ಸುಮ್ಮನೆ ನನ್ನ ಪಡೆದ ಮೊಬೈಲಲ್ಲಿ ಏನೋ ಟೈಪ್ ಮಾಡ್ತಾ ಕೂತಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ಸೌಂಡ್ ಕೇಳಿಸ್ಲಿ ಅಂತ ಮಾತಾಡ್ತಾ ಇರೋದು. ಸಮಯ ಆಲ್ಮೋಸ್ಟ್ 9 ಗಂಟೆಗೆ ಹತ್ರ, ಕ್ಲೋಸ್ ಟು 9 o'clock. ಆ್ಯಕ್ಚುಲಿ ಮೋಡ ಇದೆ, ಸಿಕ್ಕಾಪಟ್ಟೆ ಈಗ ಗೊತ್ತಾಗ್ತಿಲ್ಲ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪಾಸ್ ಆಗ್ತಿದ್ದಾರೆ ರೋಡಲ್ಲಿ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ತಿರೋನು ಫ್ರೇಮಿಂಗಲ್ಲಿ ಕಾಣ್ತಾ ಇದ್ದಾನಲ್ಲ, ಪಾಸ್ ಆದಮೇಲೆ ಈಗ ರೋಡಲ್ಲೆಲ್ಲ ಆ್ಯಕ್ಚುಲಿ ಫುಟ್ಪಾತಲ್ಲಿ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದಾನೆ ಅವನು. ಕಟ್ಕೊಳ್ಳೋ ರಮೇಶ್ ಪೆಲಂಗುಚ್ಚಿ. ನಾನು ಸುಮಾರು ಸರಿ ಕವರ್ ಮಾಡಿದ್ದೀನಿ.
ಸಮಯ 9:05 ಒಬ್ಬರು ಹಾಕೈತಿ, ಇಬ್ಬರು ಬಲಗಿದ್ದಾರೆ ಇಲ್ಲಿ. ಯಾಕೆ ಗೊತ್ತಾ ಹಿಂಗೆ ಕವರ್ ಮಾಡ್ಕೊಂಡಿರೋದು? ಅವ್ರು ಬೆಡ್ಶೀಟ್ನ ಇಲ್ಲಿ ಇಡ್ತಾ ಇದ್ದೆ ಮಳೆ ಬರುತ್ತೆ ಅಂತ ಕಾರಣಕ್ಕೆ. ಸೊ ಎದುಳಿಸ್ತಾ ಇರಲಿ ಅಂತ ಇವ್ರು ಮಲಗಿರೋದು ಹಿಂಗೆ. ಮುಖ ತೋರಿಸ್ಬಾರ್ದು ಅಂತ ಮುಚ್ಕೊಂಡು ಮಲಗಿರೋದು ಆ ಥರ. ಎಚ್ಚರವಾಗಿದ್ದಾನೆ, ಎದ್ದು ನಂತ್ಕೊಂಡು ಹೋಗ್ಬಿಟ್ಟು ಮಲಿಕೋತಾ ಇದ್ದಾರೆ ಓದ್ನಾ ಅಂತ. ಆ್ಯಕ್ಚುಲಿ ಮೊಬೈಲಲ್ಲಿ ಬರೀ 1% ಬ್ಯಾಟ್ರಿ ಇರಲಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೇನೆ 2 ಅವರ್ಗೆ. ಅವ್ರ ಮುಖ ಕವರ್ ಮಾಡೋಕ್ಕೋಸ್ಕರ 9 ಗಂಟೆವರೆಗೂ ನಾನು ವೆಯ್ಟ್ ಮಾಡಿದ್ದೀನಿ. ಬಡ್ಡಿ ಮಗ 9 ಗಂಟೆ ಮೇಲಾದರೂ ಇನ್ನೂ ಇದ್ದಿಲ್ಲ. ಚಾರ್ಜ್ಗೆ ಹಾಕಿದ್ದೆ, ಪವರ್ ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಟೆಕ್ಸ್ಚರಲ್ಲಿ ಪದ ತೋರಿಸಿ ಕೂತಿದ್ದಾರೆ. ಎಲ್ಲ ಸುಮಾರು ಜನ ಎಲ್ಲೋ ಆ್ಯಟಿಟ್ಯೂಡೆಲ್ಲ ಕ್ರಿಯೇಟ್ ಬರ್ತಿದ್ದಾರೆ. ವಾಟೆವರ್ ಎಲ್ಲ ಅವ್ರಿಗೆ ಅಷ್ಟು. ಇಲ್ಲಿ ಸುಮಾರು ಜನ ಡಿಪಾರ್ಟ್ಮೆಂಟ್ ಅವರು ಓಡಾಡ್ತಾಯಿದ್ರು. ಸದ್ಯಕ್ಕೆ ಯಾರೂ ಕಾಣಿಸ್ಕೊಳ್ತಿಲ್ಲ. KA05 AF1825. ಆ್ಯಕ್ಚುಲಿ ಸ್ಟೋರಿ ನಡೆದಿದ್ದೆ ಇರೋದು ಜಿಬ್ರಾ ಕ್ರಾಸಿಗೆ ಬರ್ತಾಯಿದ್ದೆ. ನಾನು ಅವ್ರು ನಿಂತ್ಕೊಂಡಿದ್ದಲ್ಲ, ಅದು ರೆಡ್ ಕಲರ್ ಬಟ್ಟೆ ಹಾಕೊಂಡು ನಿಂತ್ಕೊಂಡಿದ್ದಲ್ಲ, ನಾನು ಆ ಸ್ಪಾಟಿಗೆ ಬರ್ತಿದ್ದಂಗೆ ಕರೆಕ್ಟಾಗಿ ಕಾರ್ ತೊಗೊಬಂದು ಮುಂದೆ ನಿಲ್ಲಿಸ್ತಾನೆ, ಪಾರ್ಕ್ ಮಾಡ್ತಾನೆ. ಅವರು ಡೋರಿಂದ ಈಚೆ ಹೋಗಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. EN1218. ಇವರು ನಿಂತ್ಕೊಂಡು ಏನೋ ಫೋಟೋ ಹೊಡ್ಕೊಂಡಿರೋ ಕತೆ ಮಾಡ್ತಾಯಿದ್ರಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು ಒಟ್ಟಲ್ಲಿ. ಆದರೆ ಚಕ್ಕದ ಮುಂದೆ ಬಂದು ಸಡನ್ನಾಗಿ ಮುಂದೆ ಬಂದು ನಿಂತ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಉಳಿಯೋಕ್ಕೆ ಪ್ರಯತ್ನ ಪಡ್ತಾರೆ ಅವರು. ಬೆಳಿಗ್ಗೆಯಿಂದ ಬೆಂದ್ಬಿಡ್ತಾ ಓಡಾಡ್ತಾವೆ. ನಾನು ಎದ್ದೇಳಕ್ಕೆ ಮುಂಚೆ ಎತ್ತಷ್ಟೇ ಫಸ್ಟ್ ವೀಡಿಯೋ ಅವಂದೆ. ಎತ್ಕೊಳ್ಳೆ ಹಿಂದೆ ಬಾಯ್ಬಿಡ್ಕೊತಾ ಇದ್ದ ಅಳೋಳೋಳು ಅಂತ ಬಿದ್ದಯ್ಯ ವಿಡಿಯೋ ಅಂತ ಇರೋರು ಕೂತ್ಕೊಳ್ಳಲ್ಲ. ವೀಡಿಯೋ ಇದೆ ಸರಿ. KA09 AB5703. ಈ ಕಡೆಯಿಂದ ಬಂತು ಅಭಯ ಬಂದರೆ ಎದುಕೊಳ್ಳೋಣ. KA09 AA1624 AA. ಅಲ್ಲು ಅರ್ಜುನ್ ಮತ್ತು ಐಶ್ವರ್ಯ ಅರ್ಜುನ್ ಮತ್ತು ಇದು ಅವಿಶ್ ಕುಬ್ದಾಳಕ್ಕಂತ ಬಾಲಾಗ್ಬಿಟ್ಟು ಮತ್ತು ಲಕ್ಷ್ಮಮ್ಮ ಮತ್ತು ರೈಮಾನ್ಸ್ ಅಂತ. ಅದೇ ಇದೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಏನಂದರೆ ರಾಕಿ ಅಂತ ಬರ್ದಿತ್ತು ಮುಂದೆ. ಅದು ಆಟೋ ಇತ್ತಲ್ಲ, ಅದ್ರ ಬಗ್ಗೆ ರಾಕಿ ಸ್ಟಾರ್ ಅಂತ ರಾಕಿ ಅಂತ ಇದೆ. ರಾಕಿ ಸ್ಟಾರ್ ಯಶ್ ರಿಲೇಟೆಡ್ ಅದರಲ್ಲಿ ಏನಾದರೂ ಹೆದರ್ಕೊಳ್ಳೋದಿಲ್ಲ, ನಾವು ಸೀದಾ ಬಂದ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಆ್ಯಕ್ಚುಲಿ ಆಟೋದಲ್ಲಿ ಯಾವ ರೇಂಜಿಗೆ ಬಂದ ಅಂದರೆ ಇದು ಅಷ್ಟೇ ಕುಬುದ. ಆ್ಯಕ್ಚುಲಿ ಕುಬ್ದಾಳಕ್ಕಂತ ಯಾವ ರೇಂಜಿಗೆ ಬಂದವನು ಅಂದರೆ ಹೆಚ್ಚು ಹೋಗ್ಬೇಕು ನಾನು. ಆ ರೇಂಜ್ಗೆ ಸಿಕ್ಕಂತ ಬಂದಿದ್ದೀನಿ ಮುಂದೆ. ಸ್ಟಾಪಿಂಗ್ ಇಲ್ಲಿ ಬೈಕ್ ಸ್ಟೆಂಟ್ ಮಾಡೋರಿಗೆ ಸ್ಟಾಪಿಂಗ್ ಮಾಡ್ತಾರಲ್ಲ, ಹಿಂಗಡೆ ಚಕ್ರ ಮೇಲೆ ಗಾಡಿ ನಿಲ್ಲಿಸ್ತಾರಲ್ಲ, ಆ ರೇಂಜಿಗೆ ತಗೊಬಂದು ಸಿಂಗ್ ಅಂತ ನಿಲ್ಲಿಸ್ತಾರೆ ಗಾಡಿಯನ್ನು. ಪೊಲೀಸರೆಲ್ಲ ಇರ್ತಾರೆ. ವೇಸ್ಟು ಡಿಪಾರ್ಟ್ಮೆಂಟೇ ವೇಸ್ಟ್ ಇದು. ಡಿಪಾರ್ಟ್ಮೆಂಟೇ ವೇಸ್ಟ್. ಬಿದ್ದಡೆ ಅಕ್ಕಿ ಬರ್ಬೋದು ಅಥವಾ ಬಿದ್ದ ಏನೋ ಒಂದು ಆಗ್ತಾರೆ. ಶೋ ಥರ ನೋಡಿದ್ರೆ ಬಿದ್ದಾಗಲ್ಲ. ಪೀಕಿಗೆ ಫ್ಯಾನಿದೆ. ಸೊ
ಸೊ ಈಗ ಟೀ ಕುಡಿದ್ಬಿಟ್ಟು ನಿದ್ದೆ ಬರೋಣ ಅಂತ ಕೂತಿದ್ದು ವಾಕ್ ಮಾಡ್ಬೋದು. ಜಾಸ್ತಿ ಕೇಳ್ತೀರೋ ಅಥವಾ ಆಗಿದ್ದ ತಲೆ ಕೆಡ್ಸ್ಕೊಂಡ್ಬಾರ. ಸೈಕೋಪಾತ್ ಇದಾದರೂ ಕಾಣಿಸ್ಕೋತಾರಲ್ಲ ಯಾವಾಗಲೂ. ಅದೇ ಆ ಹುಚ್ಚನ ಕಡ್ದೋಯ್ತು ಇವಾಗ ನಾನು ಕಾಣ. ಸುಮಾರು ಸರಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ವಾಕಿಂಗ್ ಬರ್ತೀನಿ. ಮಧ್ಯ ಸಿಟೀಲಿ ಕೋಟ್ಯಾಜಿರೆ ಹತ್ರ ಒಂದ್ಸರಿ ರೆಕಾರ್ಡ್ ಮಾಡಿದ್ದೀನಿ. ಸುಮಾರು ಕಡೆ ಸಿಟೀಲಿ ಸಿಗ್ತಾರೆ ಇರ್ತಾರೆ ಅವಾಗ. ಅದೇನಾಗ ಹೋದ್ರೆ ಅವರು ಸುಮ್ಮನೆ ಮುಂದೆ ಹಿಂಗೆ ಓಡಾಡೋದು ಅಲ್ಲಾಡು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಕರೆಕ್ಟಾಗಿ ಬುದ್ಧರೇ ಓಡಾಡ್ತಿರ್ತಾರೆ. ಈ ಬೆಳಕು ಬರ್ತಾರೆ ಕಾಣ್ತಾನೆ ದೋಷ. ಆ ಕಡೆ ಪಾತಲ್ಲಿ ಬರ್ತಿರೋದು ಮೈಸೂರು ರಿಫ್ರೆಶ್ಮೆಂಟ್ ಅವನವಯ್ಯ. ಬೆಳಕು ಬರ್ತಾನಲ್ಲ, ಪಿಂಕ್ ಕಲರ್ ಶರ್ಟು ಶರ್ಟೆಲ್ಲ, ಒಂದು ಬ್ಲೂ ಕಲರು ಇದು ಮೈಸೂರು ರಿಫ್ರೆಶ್ಮೆಂಟ್. ಅವ್ರ ಮಗನೇ ಇದು ಸರ್ಕಸ್ ಅವರ ಅಂತ ಕೇಳ್ತಿದ್ದಿದ್ದು. ಅದು ಯಾಕೆ ಕೇಳ್ದ ಅಂತ ಅವನೇ ಇನ್ನೊಂದ್ಸರಿ ಕೇಳಬೇಕು, ಎನ್ಕ್ವೈರಿ ಮಾಡ್ತೀವಲ್ಲ ಅವಾಗ ಕೇಳಬೇಕು ಯಾಕಪ್ಪ ಅದು. ಅದೇ ಕ್ಯಾಂಡಿಡೇಟ್ ಅದೇನು ಗೊತ್ತಿಲ್ಲಪ್ಪ. ಅದು ಯಾಕೆ ಓಡಾಡ್ತಾರೆ ಭಗವಂತರಿಗೆ ಪ್ರೀತಿ ಗೊತ್ತು. ಅವ್ರದ್ದೇ ಕೇಳಬೇಕು ಯಾಕಪ್ಪ ಓಡಾಡ್ತಾರೆ ಅಂತ. ಬುದ್ಧಿ ಓಡಾಡೋದು ಹಿಂಗೆ.